ಹಲೋ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಗಲಾಟೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ. ಅದೇ RSSಗೆ ನಿರ್ಬಂಧವನ್ನು ಹೇರಿದೆ ಕರ್ನಾಟಕ ಸರ್ಕಾರ. ಪ್ರಿಯಾಂಕ್ ಖರ್ಗೆ ಅವರು ಆ ಟಾಪಿಕ್ ಎತ್ತಿರೋದು. ಅವರು RSS ಸಿದ್ಧಾಂತವನ್ನು ಮೊದಲಿಂದಲೇ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ RSS ಸಿದ್ಧಾಂತವನ್ನು, RSS ತತ್ವವನ್ನು, RSSನ ಗುರಿಯನ್ನು ಇದು ದೇಶದ ಸಮಗ್ರತೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಟೀಕಿಸುವಂಥ ಕೆಲವು ಕಾಂಗ್ರೆಸ್ ನಾಯಕರುಗಳಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ಬರು. ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, CM ಸಿದ್ದರಾಮಯ್ಯ, BK ಹರಿಪ್ರಸಾದ್, ಒಂದಿಷ್ಟು ಜನ ಸೀರಿಯಸ್ ಆಗಿ RSSನ ಟೀಕೆ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ಏನಾಯಿತು, RSSಗೆ 100 ವರ್ಷ ಆಯಿತು. ಅವ್ರೇನು ಮಾಡಿದ್ರು, ಈ ಸರ್ಕಾರಿ ಜಾಗಗಳು, ಶಾಲಾ ಕಾಲೇಜಿನ ಮೈದಾನದಲ್ಲಿ ತಮ್ಮ ಪಥಸಂಚಲನ ನಡೆಸಿದ್ರು, ಕಾರ್ಯಕ್ರಮವನ್ನು ಮಾಡ್ಕೊಂಡ್ರು ವಿತೌಟ್ ಪರ್ಮಿಷನ್ನು. ಒಳ್ಳೆ ಕತೆ ಆಯ್ತಲ್ಲ. ನೀವು RSS ಆದ್ರೇನೋ, ಇನ್ನೊಂದು SS ಆದ್ರೇನೋ, ಯಾವ ಧರ್ಮಕ್ಕೆ ಸೇರಿರಲಿ, ಯಾವ ಜಾತಿಗೆ ಸೇರಿರಲಿ, ಯಾವುದೇ ಸಂಘಟನೆ ಇರಲಿ, ಪರ್ಮಿಷನ್ ತೊಗೋಬೇಕಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಅದು ರಿಜಿಸ್ಟರ್ ಆಗೋದ ಒಂದು ಸಂಘಟನೆ. ನೀವು ಹೋಗ್ಬಿಟ್ಟು ಇಷ್ಟ ಬಂದಂಗೆ ಪ್ರೋಗ್ರಾಮ್ ಮಾಡಿದ್ರೆ, ನಿಮ್ಮದು BJP ಪಕ್ಷ ಇದೆ, ಅಧಿಕಾರ ಇದೆ, ಸರ್ಕಾರ ಇದೆ ಅಂಥೇಳಿ ಗಾಂಚಲಿ ಮಾಡಿದ್ರೆ ಆಗ್ತದ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಇದೆಲ್ಲ ಸರಿ ಇಲ್ಲ, ನೀವೆಲ್ಲ ಇದಕ್ಕೆಲ್ಲ ನಿರ್ಬಂಧ ಹೇರಬೇಕು ಅಂಥೇಳಿ. ಅದೇನು ಸ್ಪೆಷಲ್ ಆಗಿರಲಿಲ್ಲ. ಜಗದೀಶ್ ಶೆಟ್ಟರು 2013 ಅವು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಸರ್ಕಾರ ಇದೇ ಥರ ಸರ್ಕಾರಿ ಜಾಗಗಳಲ್ಲಿ, ಶಾಲೆಯ ಆಟದ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಯ ಆಟದ ಮೈದಾನಗಳಲ್ಲಿ ಖಾಸಗಿ ಸಂಸ್ಥೆಗಳು, ಖಾಸಗಿ ಸಂಘಗಳು ಕಾರ್ಯಕ್ರಮ ಮಾಡಬಾರ್ದು ಅಂತ ಆಲ್ರೆಡಿ ಆದೇಶನ ಕೊಟ್ಟಿದ್ರು. ಅದನ್ನು ಇವರು ಮುಂದುವರಿಸಿದ್ರು ಅಷ್ಟೇ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು ಅನ್ನೋದಷ್ಟೇ ಟಾಪಿಕ್ ಆಗಿತ್ತು BJP ಅವ್ರಿಗೆ. ಆರಂಭದಲ್ಲಿ ಹಾಗೆ ಬಂದ್ರಪ್ಪ, ನೀವು ತಾಕತ್ತಿದ್ರೆ RSS ಬ್ಯಾನ್ ಮಾಡಿ, ಒಬ್ಬ ಅಪ್ಪನ ಹುಟ್ಟಿದ್ರೆ ಮಾಡಿ, ನಿಮ್ಮ ಅಪ್ಪನ ಕೈಲೇ ಆಗಿಲ್ಲ, ನೆಹರು ಕೈಲಾಗಿಲ್ಲ, ಇಂದಿರಾ ಗಾಂಧಿ ಕೈಲಾಗಿಲ್ಲ, ಅವ್ರ ಕೈಲಾಗಿಲ್ಲ, ಇವ್ರ ಕೈಲಾಗಿಲ್ಲ ಅಂತ ಭೂಕಳೆಗಳನ್ನು ಬಿಡ್ತಾನೆ ಬಂದರು. ನೆಹರೂನು ಬ್ಯಾನ್ ಮಾಡಿದರು, ಇಂದಿರಾ ಗಾಂಧಿನೂ ಬ್ಯಾನ್ ಮಾಡಿದರು, PV ನರಸಿಂಹರಾವ್ ಬ್ಯಾನ್ ಮಾಡಿದರು. ನೆಹರುಗಿಂತ ಮುಂಚೆ 1947ರಲ್ಲೂ ಬ್ಯಾನ್ ಆಗಿತ್ತು. ಒಟ್ಟು 4 ಸಲ RSS ಬ್ಯಾನ್ ಆಗಿತ್ತು. ಸುಮ್ಮನೆ ಡೈಲಾಗ್ಗಳನ್ನು ಹೊಡ್ಕೊಂಡು ಯುವ ಪೀಳಿಗೆ ಮನಸ್ಸಿನಲ್ಲಿ ಹೆಂಗೆ ನಾವು ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ದಾರಿ ತಪ್ಪಿದ ಮಕ್ಕಳನ್ನು ಇನ್ನಷ್ಟು ದಾರಿ ತಪ್ಪಿಸ್ಬೇಕು, ಇಷ್ಟೇ ಗುರಿ. ಇದು ಹಳೆ ಕತೆ. ಸರ್ಕಾರಿ ಶಾಲಾ ಕಾಲೇಜುಗಳ ಮೈದಾನಗಳಲ್ಲಿ RSS ಮಾತ್ರ ಅಲ್ಲ, ಯಾರೇ ಆದರೂ, ಯಾವುದೇ ಸಂಘ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಸಾಬ್ರದಾಗಲಿ, ಕ್ರೈಸ್ತರಾಗಲಿ, ನೀವು ಕಾರ್ಯಕ್ರಮಗಳನ್ನು ಮಾಡೋಂಗಿಲ್ಲ. ಒಂದು ವೇಳೆ ಈ ನಿಯಮವನ್ನು ಉಲ್ಲಂಘಿಸಿದ್ರೆ 3 ವರ್ಷ ಜೈಲು, 1 ಲಕ್ಷ ದಂಡ ವಿಧಿಸುವ ಒಂದು ಬಿಲ್ಲನ್ನು ಜಗದೀಶ್ ಶೆಟ್ಟರ್ ಏನು ತಂದಿದ್ರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇವರೊಂದು ಆದೇಶವನ್ನು ಇನ್ನೇನು ಪ್ರಕಟ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಾನು ಆಗಲೇ ಹೇಳ್ದಂಗೆ RSS ರಿಜಿಸ್ಟರ್ ಯಾಕೆ ಮಾಡ್ಕೊಂಡಿಲ್ಲ? ರಿಜಿಸ್ಟರ್ ಆಗದ ಸಂಘಟನೆ ರಿಜಿಸ್ಟ್ರ್ ಮಾಡಲೇಬೇಕು ಅಂತ ಏನೂ ಇಲ್ಲ. ಇದೊಂದು ನಾಲೆಡ್ಜಿಗಿರಲಿ. ಯಾವುದೇ ಸಂಘಟನೆಯನ್ನು ರಿಜಿಸ್ಟರ್ ಮಾಡಲೇಬೇಕು ಅನ್ನುವಂಥ ನಿಯಮ ಏನೂ ಇಲ್ಲ. ಒಂದು ಸಲ ರಿಜಿಸ್ಟರ್ ಆಯಿತು ಅಂದರೆ ಕಾನೂನಿನ ನಿಯಂತ್ರಣಕ್ಕೆ ಬಂದೇ ಬರ್ತದೆ. ಆವಾಗ ಲೆಕ್ಕ ಕೊಡಬೇಕಾಗತ್ತೆ. ಹುಟ್ಟಿಕೊಳ್ಳುವಂಥ ಪ್ರಶ್ನೆಗಳಿಗೆ, ಆರೋಪಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಈ ಕಾರಣಕ್ಕೆ RSS ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಈಗ ನೋಡಿ, ಯಾವುದೇ ದುಷ್ಕೃತ್ಯ ಆಗಲಿ, RSSನಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಅನೇಕರು ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. 1927ರ ನಾಗ್ಪುರ ದಂಗೆ ಇರ್ಬೋದು, ದೇಶ ವಿಭಜನೆಯ ಸಂದರ್ಭ ಇರ್ಬೋದು, ಅಹಮದಾಬಾದ್ ಸಂಘರ್ಷದ ವಿಚಾರ ಇರ್ಬೋದು, ಸಿಖ್ ವಿರೋಧಿ ದಂಗೆ ಸಂದರ್ಭ ಇರ್ಬೋದು, ಬಾಬರಿ ಮಸೀದಿ ಡೆಮಾಲಿಷನ್ ನಂತರ ಆದಂಥ ಗಲಾಟೆ ಇರ್ಬೋದು, ಗುಜರಾತ್ ದಂಗೆ ಇರ್ಬೋದು 2002, ಹಾಗೆ ಮಾಲೆಗಾಂವ್, ಅಜ್ಮೇರ್, ಸಂಜೋತಾ ಬಾಂಬ್ ಸ್ಫೋಟ, ಗಾಂಧಿ ಹತ್ಯೆ ಪ್ರಮುಖವಾಗಿ. ಎಲ್ಲ ಇನ್ಸಿಡೆಂಟ್ಗಳಲ್ಲಿ RSSನ ಕೈವಾಡದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು, ಕೇಸ್ಗಳಾದವು, ಅರೆಸ್ಟ್ ಕೂಡ ಆದರು. ಆದರೆ ಯಾರ್ಯಾರು ಈ ಕೃತ್ಯಗಳಲ್ಲಿ ಭಾಗವಹಿಸಿದ್ರೋ, ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಯಿತೋ, ಯಾರ್ಯಾರು ಜೈಲಿಗೆ ಹೋದರೋ, ಇವರೆಲ್ಲ RSSಗೋಸ್ಕರನೇ ಕೆಲಸ ಮಾಡ್ಕೊಂಡು ಬಂದವರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ RSS ಅದನ್ನು ನಿರಾಕರಿಸ್ತು. ಅವ್ರು ನಮ್ಮವರಲ್ಲ ಅಂಥೇಳಿ. ಇಲ್ಲ, ನಿಮ್ಮವರೇ ಅಂತ ಹೇಳೋದಕ್ಕೆ RSS ರಿಜಿಸ್ಟ್ರೇ ಆಗಿಲ್ಲ. ಕಾನೂನಿನ ನಿಯಂತ್ರಣದಡಿ ಆ ಸಂಘಟನೆ ಬರೋದಿಲ್ಲ. ಆ ಕಾರಣಕ್ಕೆ ಅವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅನ್ನೋದು ಆರೋಪ. ಅದಕ್ಕೆ ಅವರೇ ಉತ್ತರಗಳನ್ನು ಕೊಡಬೇಕಾಗುತ್ತೆ. RSSನ 4 ಬಾರಿ ನಿಷೇಧ, ಅದರಲ್ಲೂ 3 ಬಾರಿ ನಿಷೇಧ ಕಾಂಗ್ರೆಸ್ಸೇ ಮಾಡಿರೋದು. ಆಮೇಲೆ ನಿಷೇಧವನ್ನು ಹಿಂತೆಗೆದುಕೊಂಡಿದ್ದು ಕೂಡ ಕಾಂಗ್ರೆಸ್ಸು. ಸರ್ದಾರ್ ವಲ್ಲಭಾಯ್ ಪಟೇಲು, ಇಂದಿರಾ ಗಾಂಧಿ ಇವ್ರ ಕೈಕಾಲಿಗೆ ಬಿದ್ದು RSS ನಿಷೇಧವನ್ನು ಹಿಂತೆಗೆದುಕೊಳ್ತು. ಈ ಥರದ ಅನೇಕ ಚರ್ಚೆಗಳನ್ನು ಯಾರು ಏನು ಬೇಕಾದ್ರೂ ಮಾಡ್ಬೋದು. ಆದರೆ RSSನ ನಿಷೇಧ ಮಾಡಿದ್ದು ಕಾಂಗ್ರೆಸ್ಸು, ನಿಷೇಧವನ್ನು ವಾಪಸ್ ತೆಗೆದುಕೊಂಡಿದ್ದು ಕಾಂಗ್ರೆಸ್ಸು. ಆದರೆ ಈ ಪ್ರಕ್ರಿಯೆ ನಡುವೆ ಒಂದು ಕಾನೂನನ್ನು ಈ ಕಾಂಗ್ರೆಸ್ಸು ಸುಮಾರು 70 ವರ್ಷ ಈ ದೇಶವನ್ನು ಆಳುತ್ತಲ್ವ, ಒಂದು ರೂಲ್ಸನ್ನು ತರ್ಬೋದಿತ್ತು. ಈ ದೇಶದಲ್ಲಿ ಯಾವುದೇ ಸಂಘಟನೆ ಕಾರ್ಯನಿರ್ವಹಿಸಬೇಕಾದ್ರೆ ಅದು ಯಾವುದೇ ಉದ್ದೇಶಕ್ಕಿರಲಿ,
ಅವರು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಕಾನೂನು ತರ್ಬೋದಿತ್ತು. ಆ ಥರದೊಂದು ಅನಿವಾರ್ಯತೆಯನ್ನು ದೇಶದ ಭವಿಷ್ಯ, ದೇಶದ ರಕ್ಷಣೆ, ಇನ್ನಿತರ ಕಾನ್ಸೆಪ್ಟ್ಗಳ ಆಧಾರದಲ್ಲಿ ಆ ಥರದೊಂದು ನಿಯಮವನ್ನು ತರ್ಬೋದಿತ್ತು. ಇವ್ರು ತಂದೆ ಇಲ್ಲ, ಹಾಗಾಗಿ ಕ್ಯಾಕರಿಸಿ ಯಾರಿಗೆ ಉಗಿಯಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ, ಅವ್ರೇನು ಮಾಡೋಕ್ಕೆ ಹೋಗ್ತಾರೆ, ಅದನ್ನು ಮಾಡೋಕ್ಕೆ ಹೋಗಲ್ಲ. ಈ ಹಂತದಲ್ಲಿ ಇನ್ನೊಂದು ಡಿಸ್ಕಷನ್ ಮಾಡಬೇಕಾಗಿದೆ ನಾವು. ಅಖಂಡ ಭಾರತ, ತುಂಬ ಹುಡುಗರು ಇದೊಂದು ವಿಚಾರದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ದಾರಿ ತಪ್ಪಿಸಲಾಗ್ತಾ ಇದೆ. RSSನ ಗುರಿ ಅಖಂಡ ಭಾರತ. ಅಖಂಡ ಭಾರತದ ಪರಿಕಲ್ಪನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಒಂದಲ್ಲ ಒಂದು ದಿನ ನಾವು ಅಖಂಡ ಭಾರತವನ್ನು ಕಟ್ಟೇ ಬಿಡ್ತೀವಿ ಅಂತ. ಅಖಂಡ ಭಾರತ ಅಂದ್ರೆ ಏನು? ಈಗ ಭಾರತ ಇದೆ, ಭಾರತ ದೇಶದ ಒಳಗಡೆನೆ ವೈವಿಧ್ಯತೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲಿ ಇರುವಂತಹ ಧರ್ಮಗಳು, ಇಲ್ಲಿರುವಂಥ ಭಾಷೆ, ಇಲ್ಲಿರುವಂಥ ಜನಜೀವನ, ಇಲ್ಲಿರುವಂಥ ಸಂಸ್ಕೃತಿ, ಇವುಗಳಲ್ಲೇ ಭಿನ್ನತೆಗಳಿದ್ದಾವೆ. ಇವುಗಳ ಭಿನ್ನತೆಯಲ್ಲಿ ಅನೇಕ ವ್ಯತ್ಯಾಸಗಳಿದ್ದಾವೆ. ಆ ವ್ಯತ್ಯಾಸಗಳ ಮೇಲೆ ಅನೇಕ ಸಂಘರ್ಷಗಳಾಗ್ತಿದ್ದಾವೆ. ಆದರೂ ಕೂಡ ನನ್ನ ದೇಶದ ಒಳಗಡೆ ಆಲ್ರೆಡಿ ಭಾರತ ಅನ್ನುವಂಥ ದೇಶ ಇದೆ. ಭಾರತ ದೇಶದ ಒಳಗಡೆ ಇರುವಂತಹ ವೈವಿಧ್ಯತೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಮೇಲೆ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾ ಇರಬೇಕಾದ್ರೆ ಅಖಂಡ ಭಾರತ ಅನ್ನುವಂಥ ಒಂದು ಸೊಗಸಾದ ಸುಳ್ಳನ್ನು ಶತಮಾನಗಳಿಂದ ಹೇಳ್ತಾ ಬಂದು ಮನುವಾದಿಗಳ, ಮನೋರೋಗಿಗಳ ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಸಿಂಪಲ್ಲಾಗಿ ಯೋಚನೆ ಮಾಡಬೇಕು. ಈಗ ನನ್ನ ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನರು, ಕ್ರೈಸ್ತರನ್ನೇ ಓಡಿಸಿ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಒಂದು ಕಡೆ ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಅಖಂಡ ಭಾರತವನ್ನು ಕಟ್ತೀವಿ, ಒಂದಲ್ಲ ಒಂದು ದಿನ ಕಟ್ತೀವಿ, ಅದೇ ನಮ್ಮ ಅಜೆಂಡಾ ಅಂತ ಹೇಳ್ಬಿಟ್ಟು RSS ಆದಿಯಾಗಿ ಅನೇಕರು ಬೊಗಳೆ ಬಿಡ್ತಾನೆ ಬರ್ತಾರೆ. ಸಿಂಪಲಾಗಿ ಯೋಚನೆ ಮಾಡಿ. ಅಖಂಡ ಭಾರತ ಅಂದರೆ ಯಾವ್ಯಾವ ದೇಶಗಳು ಬರ್ತವೆ? ಅಫ್ಘಾನಿಸ್ತಾನ ಬರುತ್ತೆ, ಪಾಕಿಸ್ತಾನ ಬರುತ್ತೆ, ಬಾಂಗ್ಲಾದೇಶ ಬರುತ್ತೆ, ಮಯನ್ಮಾರ್ ಬರುತ್ತೆ, ಶ್ರೀಲಂಕಾ ಬರುತ್ತೆ, ನೇಪಾಳ ಬರುತ್ತೆ. ಹೀಗೆ ಒಂದೆರಡು ರಾಷ್ಟ್ರಗಳು ಆ್ಯಡ್ ಆಗ್ತಾವೆ. ಇವಿಷ್ಟು ರಾಷ್ಟ್ರಗಳು ಸೇರಿದ್ರೆ ಇದೊಂದು ಅಖಂಡ ಭಾರತ ಆಗುತ್ತೆ. ಆ ಅಖಂಡ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ನಾವು ಮಾಡ್ತೀವಿ ಅಂತ. ಭಾರತ ದೇಶದ ಒಳಗಡೆ ಈಗ 14% ಮುಸಲ್ಮಾನರಿದ್ದಾರೆ, ಒಂದು 2-3% ಕ್ರೈಸ್ತರಿದ್ದಾರೆ. ಇವರನ್ನೇ ಇಟ್ಕೊಂಡು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ದೇಶದಲ್ಲಿರುವಂಥ ಸಂವಿಧಾನ ಸಾರ್ವಭೌಮತ್ವ ಮತ್ತು ಸಮಗ್ರತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತೆ. ಅದಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಹಾಗಾಗಿ ಅವಕಾಶ ಸಿಗದೆ ಈ RSSನ ಪರಿಕಲ್ಪನೆಯಲ್ಲಿ ಸಫಲ ಆಗ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಅಖಂಡ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ 3 ಸೇರಿದ್ರೆ ಇಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ಸರಿಸಮಾನಾಗಿ ಹಿಂದೂ ಮುಸಲ್ಮಾನರ ಸಂಖ್ಯೆ ಸರಿಸಮಾನಾಗಿ ಆಗುವಂಥ ಸಾಧ್ಯತೆ ಇದೆ. ಹಾಗಿದ್ದಾಗ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಸಾಧ್ಯನಾ? ಯಾಕೆ ತಲೆಗೆ ಹೋಗಲ್ವಾ? ಇನ್ನು ಗಡಿ ವಿವಾದಗಳು, ಕಾಶ್ಮೀರ ಇರ್ಬೋದು, ಈ ಕಡೆ ಚೀನಾ ಗಡಿ ತಂಟೆ ಇರ್ಬೋದು, ಶ್ರೀಲಂಕಾ, ಇನ್ನಿತರ ಗಡಿ ತಂಟೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಆಮೇಲೆ ಚೀನಾ, ನೇಪಾಳ, ಪಾಕಿಸ್ತಾನ, ಈ ಕಡೆ ಶ್ರೀಲಂಕಾ, ಈ ದೇಶಗಳಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿ ಆಲ್ಮೋಸ್ಟ್ ನಿಯಂತ್ರಣಕ್ಕೆ ತಗೊಂಡಿದೆ. ನೀವು ಅಖಂಡ ಭಾರತದಲ್ಲಿ ಇವನ್ನೆಲ್ಲ ಸೇರಿಸ್ಕೊಂಡು ನಾವು ಅಖಂಡ ಭಾರತವನ್ನು ಕಟ್ತೀವಿ. ಆ ಕಡೆ ಚೀನಾವನ್ನು ಕೂಡ ನಾವು ಫೇಸ್ ಮಾಡುವಷ್ಟು ಬೆಳಿತೀವಿ. ಆ ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಈ ಕಡೆ ನೇಪಾಳ, ಈ ಕಡೆ ಶ್ರೀಲಂಕಾ, ಇವರೆಲ್ಲರೂ ಕೂಡ ಅಖಂಡ ಭಾರತದ ಪರಿಕಲ್ಪನೆ ಒಳಗಡೆ ಬಂದು ಸೇರ್ಕೋತಾರೆ. ಎಷ್ಟು ಸೊಗಸಾದ ಸುಂದರವಾದ ಸುಳ್ಳಲ್ವಾ? ಎಷ್ಟು ಅದ್ಭುತವಾದ ಒಂದು ಕಲ್ಪನೆ ಅಲ್ವಾ? ಕೇಳಕ್ಕೆ ಮಾತ್ರ ಹಿತ, ಆದರೆ ವಾಸ್ತವದಲ್ಲಿ ಇದೆಲ್ಲ ಸಾಧ್ಯ ಇದೆಯಾ? ಸೇರ್ಕೊಂಡು ಬಿಡ್ತಾರ? ನನ್ನ ದೇಶದ ಒಳಗಡೆ ಇರುವಂತಹ ವಿವಿಧತೆಯನ್ನೇ ಸಹಿಸದ ಈ ಸಂಘಟನೆಗಳು, ಈ ಮನಸ್ಥಿತಿಗಳು, ಈ ಕೋಮುವಾದಿಗಳು ಇನ್ನು ಮಿಕ್ಕ ಅಷ್ಟೂ ರಾಷ್ಟ್ರಗಳನ್ನ ಸೇರಿಸ್ಕೊಂಡು ಆ ವಿವಿಧತೆಯನ್ನು ಏಕತೆ ಮಾಡಿಕೊಂಡು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಒಳಗಡೆ ಹಿಂದೂ ಸಂಸ್ಕೃತಿಯನ್ನು ಮಾತ್ರ ಅನುಸರಿಸಬೇಕು, ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಮ್ಯಾನುಪ್ಲೇಟ್ ಮಾಡಿ ಹೆದರಿಸಿ ಬೆದರಿಸಿ ಹಿಂದೂ ರಾಷ್ಟ್ರ ನಿರ್ಮಾಣ ಸಾಧ್ಯ ಇದೆಯಾ? ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ, ನೇಪಾಳ ಇವೆಲ್ಲ ರಾಷ್ಟ್ರಗಳು ಸ್ವತಂತ್ರವಾದಂಥ ಗುರುತನ್ನು ಮತ್ತು ಸ್ವಾಯತ್ತತೆಯನ್ನು ಹೊಂದಿದೆ. ಇವುಗಳನ್ನು ಒಗ್ಗೂಡಿಸೋದು ರಾಜಕೀಯವಾಗಿ ಅಸಾಧ್ಯ. ಇವರು ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಸಾಧ್ಯ ಇಲ್ಲ. ಭೌಗೋಳಿಕ ಒಕ್ಕೂಟಕ್ಕಿಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಏಕತೆಗೆ ನಾವು ಒತ್ತು ನೀಡ್ತೀವಿ. ಬೌದ್ಧ ಧರ್ಮದ ಮೂಲಕ ಶ್ರೀಲಂಕಾ ಮತ್ತು ಭಾರತವನ್ನು ಒಗ್ಗೂಡಿಸ್ತೀವಿ. ಹೀಗೆ ಅನೇಕ ಕಥೆಗಳನ್ನು RSS ಹೇಳ್ತಾ ಬರುತ್ತೆ. ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಸರ್. ನನ್ನ ದೇಶದ ಒಳಗಡೆ ಈಗಿರುವಂತಹ ಧರ್ಮ ಸಂಘರ್ಷದ ಕಥೆಗಳನ್ನೇ ನೋಡ್ತಾ ಬನ್ನಿ. ಯಾವ ಪ್ರಮಾಣದಲ್ಲಿದೆ ಸಂಘರ್ಷ? ಈ ಸಂಘರ್ಷವನ್ನೇ ಜೀವಂತವಾಗಿಟ್ಟು ಆ ಮೂಲಕ ಬೆಳೆಯನ್ನು ಯಾರು ಬೇಯಿಸ್ಕೊತಿದ್ದಾರೆ? ಅವರು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ
ಇವ್ರ ಜೊತೆ ನೆಂಟಸ್ತಿಕೆ ಮಾಡ್ಕೋತಾರೆ, ನಮ್ಮ ತತ್ವವನ್ನು ಅವ್ರು ಫಾಲೋ ಮಾಡೋ ಥರ ನಾವು ಮಾಡ್ತೀವಿ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪನ್ನು ರೆಡಿ ಮಾಡ್ತಾರೆ, ಬಿಡ್ತಾರೆ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇದೆಯಾ? ತೀರಾ ನನ್ನ ದೇಶದಿಂದ ಕಿತ್ತುಕೊಂಡಂತಹ POKನೇ ಒಂದು ರಾಷ್ಟ್ರ, ಮಿಕ್ಕ ರಾಷ್ಟ್ರ ಎಲ್ಲ ಬಿಡಿ, POKನ್ನೇ ನಮ್ಮ ಕೈಯಲ್ಲಿ ವಶಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನು ಪಾಕಿಸ್ತಾನವನ್ನು, ಅಫ್ಘಾನಿಸ್ತಾನ, ನೇಪಾಳವನ್ನು, ಶ್ರೀಲಂಕಾವನ್ನು ಎಲ್ಲ ಸೇರಿಸ್ಕೊಂಡ್ಬಿಡ್ತೀವ? ಹಾಂ, ಈ ಥರದೊಂದು ಪರಿಕಲ್ಪನೆಯನ್ನು ಬಿತ್ತುತ್ತಾರೆ. 100 ವರ್ಷದ ಸುಳ್ಳಿದು, 100 ವರ್ಷದ ಸೊಗಸಾದ ಸುಂದರವಾದ ಸುಳ್ಳು. ಇನ್ನು 100 ವರ್ಷಗಳ ಕಾಲ ಈ ಸುಳ್ಳನ್ನು ನಂಬಿಕೊಂಡು ಮುಂದುವರಿಸ್ಬೇಕಂತಿದ್ದೀರಾ. ನಿಮ್ಮ ಪೀಳಿಗೆಗಳಿಗೆ, ನಿಮ್ಮ ಸಂತತಿಗಳಿಗೆ ಇದನ್ನೇ ಹೇಳ್ತಾ ಬರ್ತಾ ಇದ್ದೀರಾ. ಹಾಗೆ ಭಾಳ ಕಾಮನ್ ಸೆನ್ಸಿಂದ ಯೋಚನೆ ಮಾಡೋಣ. ನಾವೀಗ ಒಂದು ರಾಷ್ಟ್ರ ಉಳ್ಕೊಂಡಿದ್ದೀವಿ, ನಮ್ಮ ಬಿಡಿ ಭಾಗಗಳು ನಾಶ ಆಗದೇ ಇರೋ ಥರ ತಡೆಯೋಣ. ಆ ಕಡೆ ಚೀನಾ ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟು ಕೆಲವು ಹಳ್ಳಿಗಳನ್ನು ನಿರ್ಮಾಣ ಮಾಡಿದೆ. ಈಶಾನ್ಯ ಭಾಗದ ಮೇಲೆ ಅಲ್ಲಿನ ಸಂಸ್ಕೃತಿ, ಅಲ್ಲಿನ ವೈವಿಧ್ಯತೆಗೆ ಚೀನಾಕ್ಕೂ ಹೆಚ್ಚು ಕಮ್ಮಿ ಸಂಬಂಧ ಇರೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಣ್ಣು ಹಾಕಿದೆ. ಈಗಿರುವಂತಹ ಭೂಮಿಯನ್ನೇ ನಾವು ಉಳಿಸ್ಕೊಳ್ಳೋಣ, ಈಗಿರುವಂಥ ಭೂಮಿಯನ್ನೇ ಅದ್ಭುತವಾಗಿ ಕಟ್ಟೋಣ, ಈಗಿರುವಂಥ ಭೂಮಿಯಲ್ಲೇ ಶಾಂತಿ ಪ್ರೀತಿಯ ಬೀಜವನ್ನು ಬಿತ್ತಿ ಅಭಿವೃದ್ಧಿಯ ಮಹಾಪೂರಕ್ಕೆ ಹೋಗಿ ತಲುಪೋಣ. ಅದು ಬಿಟ್ಟು ಈ ಥರದೊಂದು ಪರಿಕಲ್ಪನೆಯನ್ನು ನಿಮ್ಮ ತಲೆಯಲ್ಲಿ ಬಿತ್ತಿ ದ್ವೇಷವನ್ನು ಜೀವಂತವಾಗಿಟ್ಟು ಏನೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೇವಲ ತಮ್ಮ ಸರ್ವೈವ್ಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಈ ಥರದ ಸುಳ್ಳುಗಳ ಮೂಲಕ ಅವರು ಜೀವಂತವಾಗಿದ್ದಾರೆ. ಅದನ್ನು ನಂಬಿ ನಾವುಗಳು ಯಾಮಾರ್ತಾ ಇದ್ದೀವಿ. ಒಬ್ಬ ನನಗೆ ಕಮೆಂಟ್ ಹಾಕಿದ್ದ, ಅಖಂಡ ಭಾರತ ಮಾಡೇ ಮಾಡ್ತೀವಿ, ನಿಮ್ಮಂಥವ್ರು ಕೂಡ ಸಹಕಾರ ಕೊಡಬೇಕಿದ್ದಕ್ಕೆ, ಆಗ ಮಾತ್ರ ಅಖಂಡ ಭಾರತ ಸಾಧ್ಯ ಅಂತೇಳಿ. ಅವನಿಗೆ ನಾನು ರಿಪ್ಲೈ ಹಾಕಿದ್ದೆ, ಲಾಸ್ಟ್ ಮಂತ್ ಸ್ಯಾಲ್ರಿ ಬಂತ ನಿನಗೆ ಅಂತ. ಇಲ್ಲ, ಈ ಥರದ ವಾಸ್ತವದಲ್ಲಿ ನಾವು ಬದುಕಬೇಕಾಗಿದೆ, ಪ್ರಾಕ್ಟಿಕಲಾಗಿ ಬದುಕಬೇಕು. ನಾವು ಬೆಕ್ಕನ್ನು ಬೆಕ್ಕನ್ಬೇಕೆ ಹೊರತು ಅದನ್ನು ಹುಲಿ ಅಂತ ಅಂದ್ಕೊಂಡು ಬಾಳುವಂಥ ಮೂರ್ಖತನ ಬೇಡ. ಆಮೇಲೆ ಖುದ್ದು RSSನ ಕೆಲವು ಸ್ಟೆಪ್ಪುಗಳನ್ನು ನೀವು ಗಮನಿಸಿ ನೋಡಿ. RSS ಇತ್ತೀಚೆಗೆ ಕಮ್ಯುನಲ್ ಕಾನ್ಸೆಪ್ಟ್ ಕಡೆ ಫೋಕಸ್ ಆಗ್ತಿಲ್ಲ. RSSನ ಒಳಗಡೆ ಇರೋರು ಕಮ್ಯುನಲ್ ಸ್ಟೇಟ್ಮೆಂಟ್ಗಳನ್ನು ಹೆಚ್ಚೆಚ್ಚು ಕೊಡ್ತಾ ಇದ್ದವರು, ಕಮ್ಯುನಲ್ ವೈಲೆನ್ಸ್ಗೆ ಕಾರಣ ಆಗ್ತಿದ್ದವರು, ಇಂಥವ್ರನ್ನೆಲ್ಲ RSS ದೂರ ಇಟ್ಟಿದೆ. ನೀವು ಎಕ್ಸಾಂಪಲ್ ಸುಮಾರು ಸಿಗ್ತವೆ ನಿಮಗೆ. ಅನಂತಕುಮಾರ್ ಹೆಗಡೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, CT ರವಿ ಅಂಥವ್ರು ಡಿಫಿಟ್ ಆಗಿ ಸೈಡಲ್ಲಿ ಹೋದ್ರು ಬಿಡಿ. ಪ್ರವೀಣ್ ತೊಗೊಳ್ಳಿ ಅಂತ ತಗೊಳ್ಳಿ. ನೀವು ಎಕ್ಸಾಂಪಲ್ ತಗೊಳ್ತಾ ಬನ್ನಿ. RSS ಕಮ್ಯುನಲ್ ವೈಲೆನ್ಸ್ನ ಜಾಸ್ತಿ ಮಾಡೋರು, ಕಮ್ಯುನಲ್ ವೈಲೆನ್ಸ್ಗೆ ಪುಷ್ಟಿ ನೀಡೋರು, ಕಮ್ಯುನಲ್ ಸ್ಟೇಟ್ಮೆಂಟ್ಗಳನ್ನು ಕೊಡೋರು, ಯಾರು ಸಂಘರ್ಷವನ್ನು ಮಾಡ್ತಾರೆ ಅವನ್ನೆಲ್ಲ ದೂರ ಇಟ್ಟಿದೆ. ಬಿಕಾಸ್ ಆಫ್ RSSಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅತಿ ಹೆಚ್ಚು ಕಮ್ಯುನಲ್ ವೈಲೆನ್ಸ್ನ ಮಾಡ್ತಾ ಹೋದರೆ ದೇಶದ ಅಭಿವೃದ್ಧಿಗೆ, ದೇಶದ ಭವಿಷ್ಯಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಎದುರಾಗ್ತದೆ. ಹೀಗಾದಾಗ ಜನ ತಿರುಗಿ ಬೀಳ್ಬೋದು. ಜನ ತಿರುಗಿ ಬಿದ್ದರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆ. ಆದರೆ ತಮ್ಮ ಅಜೆಂಡದ ಮೂಲಕ ಬೆಳೆಸಿದ ಕೆಲವು ವ್ಯಕ್ತಿಗಳು ಆ ಮಾನಸಿಕತೆಯಿಂದ ಹೊರಗೆ ಬರದೆ ಆ ಥರದ ಸ್ಟೇಟ್ಮೆಂಟ್ಗಳ ಮೂಲಕ ಜೀವಂತವಾಗಿರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂಥ ವ್ಯಕ್ತಿಗಳಿಗೆ ಸೂಕ್ಷ್ಮವಾಗಿ ತಿಳಿ ಹೇಳುವ ಪ್ರಯತ್ನವನ್ನು ಅದು ಮಾಡುತ್ತೆ ಅಥವಾ ಮಾಡಲ್ಲ. ಬಟ್ ಇವರು ಮಿಂಡಾಲ ಮೆರೆದಾಗ ಇವ್ರನ್ನ ದೂರ ಇಟ್ಬಿಡುತ್ತೆ, ಅನಾಮತ್ತಾಗಿ ಎತ್ತಿ ಬಿಸಾಕ್ಬಿಡುತ್ತೆ. ಇದನ್ನೆಲ್ಲ ನೀವು ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಇನ್ನಷ್ಟು ಈ ವಿಚಾರದ ಬಗ್ಗೆ ಮಾತಾಡೋಣ. ಸದ್ಯಕ್ಕಂತೂ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಜಗದೀಶ್ ಶೆಟ್ಟರ್ ಸರ್ಕಾರ ಮಾಡಿದ ಕಾನೂನನ್ನು ಒಂದಿಷ್ಟು ಇಂಪ್ಲಿಮೆಂಟ್ ಮಾಡಿ, ಕೇವಲ RSS ಮಾತ್ರ ಅಲ್ಲ, ಆದರೂ ಬೇರೆ ಬೇರೆ ಸಂಘಟನೆಗಳನ್ನು ಸುಮ್ಮನೆ ಎಳ್ಕೊಂಡು ಬಂದು RSSನ್ನೇ ನಿಯಂತ್ರಣ ಮಾಡುವಂಥ ಕ್ರಮವನ್ನು ರಾಜ್ಯ ಸರ್ಕಾರ ತಗೊಂಡಿದೆ. ಇದಕ್ಕೇನು ಕಾರಣ, ಮತ್ತೇನು ಕತೆ ಹೇಳಬೇಕಂತೇನಿಲ್ಲ. ಇನ್ನಷ್ಟು ಅಪ್ಡೇಟ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.